ಎಸ್ ವೀಕ್ಷಕರೇ, ನಾವಿವತ್ತಿರೋದು ಏನೋ ಒಂದು ಕಾಳ ಸಂತೆಗೆ ಏನೊಂದು ಅಂದ್ರೆ ಪಡಿತರ ಅಕ್ಕಿಯನ್ನ ಏನೋ ಒಂದು ತೆಗೆದುಕೊಳ್ತಾರೆ ಬಡವರು. ಆ ಬಡವರ ಅಕ್ಕಿಯನ್ನ ಇವರು ಏನೋ ಒಂದು ಕಡಿಮೆ ರೇಟಿಗೆ ತೆಗೆದುಕೊಂಡು ಅದನ್ನೇನಪ್ಪ ಅಂತಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಮಾರಾಟ ಮಾಡ್ತಾರೆ. ಅವರು ಯಾರಪ್ಪ ಅಂತೇಳಿ ಪ್ರತಿಯೊಂದು ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತೇನೆ, ಇದನ್ನ ತೋರಿಸ್ಕೊಂಡು ಹೋಗ್ತೇನೆ. ಇಲ್ಲಿರ್ತಕ್ಕಂಥ 2 ಲಾರಿಗಳನ್ನ ಇಲ್ಲಿರ್ತಕ್ಕಂಥ ಬೆಂಡಿಗೇರಿ ಪೊಲೀಸ್ ಠಾಣೆಯ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾದಲ್ಲಿ ಅದನ್ನ ಸೀಜ್ ಮಾಡಿರ್ತಾರೆ. ಇವು ಏನಪ್ಪಾ ಅಂತಂದ್ರೆ ಒಂದು ಹಾವೇರಿ ಜಿಲ್ಲೆ, ಅಂದ್ರೆ ಹಾವೇರಿಯಿಂದ ಏನಪ್ಪಾ ಅಂತಂದ್ರೆ ಈ ಗಾಡಿಗಳು ಬಂದಿರುತ್ತೆ. ಹಾವೇರಿಯಿಂದ ಅಂದ್ರೆ ಇದು ಇಲ್ಲಿಂದ ಹಾವೇರಿ ಟು ಗುಜರಾತ್ಗೆ ಹೋಗ್ತಾ ಇರುತ್ತೆ. ಅಂದ್ರೆ ಮಾರ್ಗ ಮಧ್ಯದಲ್ಲಿ ಹುಬ್ಬಳ್ಳಿ ಒಂದು ಬೆಂಡಿಗೇರಿ ಠಾಣೆಯ ಪೊಲೀಸರು ಇದನ್ನ ಹಿಡಿದ್ರು ಅಂತದ್ದು. ಅಲ್ಲಿ ಇರ್ತಕ್ಕಂಥ ಒಂದು 2 ಲಾರಿಯನ್ನು ತಾವು ಗಮನಿಸಬೇಕಾಗುತ್ತೆ. ಒಂದು ಮೊದಲನೇದಾಗಿ ಬಂದು ಇದು ಜಿಜೆ ಪಾಸಿಂಗ್ ಇರ್ತಕ್ಕಂಥ ಗಾಡಿ ಇದೆ. ಜಿಜೆ ಮತ್ತು 11 WV8084 ಅಂತ ಒಂದು ನಂಬರ್ ಇದೆ. ಇದು ಒಂದು 18 ಒಂದು ಗಾಲಿ ಇರತಕ್ಕಂಥ ಒಂದು ವೆಹಿಕಲ್ ಆಗಿರುವಂತದ್ದು. ಇಲ್ಲಿರ್ತಕ್ಕಂಥ ಗಾಡಿಯನ್ನು ತಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ಇದನ್ನ ಪೊಲೀಸರು ಸೀಸ್ ಮಾಡಿರುವಂತದ್ದು. ಅಂದ್ರೆ ಯಾವ ಉದ್ದೇಶಪ್ಪ ಅಂತಂದ್ರೆ ಇದೆಲ್ಲ ಇಷ್ಟು ದೊಡ್ಡ ಲಾರಿ ಇದೆಯಲ್ಲ, ದೊಡ್ಡ ಲಾರಿಯ ತುಂಬಾ ಅಕ್ಕಿಯನ್ನ ಒಂದು ಏನಪ್ಪಾ ಅಂದ್ರೆ ಸಾಗಾಟನೆ ಮಾಡ್ತಾ ಇರ್ತಾರೆ. ಅಕ್ಕಿ ಸಾಗಾಟನೆ ಮಾಡ್ತಕ್ಕಂಥ ಒಂದು ಗಾಡಿಯನ್ನ ಬೆಂಡಿಗೇರಿ ಠಾಣೆ ಪೊಲೀಸರು ಸೀಸ್ ಮಾಡಿರುವಂತದ್ದು. ಅಂದ್ರೆ ಪ್ರತಿಯೊಂದು ಕೂಡ ಏನು ಅಕ್ಕಿ ಇರ್ತಕ್ಕಂಥ ಗಾಡಿ ತುಂಬಿರುವಂತದ್ದು. ಇದು ಮೊದಲನೇ ಗಾಡಿ ಆದ್ರೆ ಇನ್ನೊಂದು ಗಾಡಿ ಏನಪ್ಪಾ ಅಂದ್ರೆ ಗಮನಿಸಬೇಕಾಗುತ್ತೆ. ಇದು ಪೂರ್ತಿ ಅಕ್ಕಿಯನ್ನು ತುಂಬಿರುತ್ತದೆ. ಪೂರ್ತಿ ಅಕ್ಕಿ ಏನಪ್ಪಾ ಅಂತ ತುಂಬಿರುವಂತದ್ದು. ಯಾಕಂತಂದ್ರೆ ಈ ದಿನಮಾನಗಳಲ್ಲಿ ಒಂದು ಬಡವರಿಗೆ ಅನುಕೂಲ ಆಗ್ಲಂತೆ ಸರ್ಕಾರ ಸಾಕಷ್ಟು ಒಂದು ಏನಪ್ಪಾ ಅಂದ್ರೆ ಅನುಕೂಲ ಮಾಡಿರುತ್ತೆ. ಅನುಕೂಲ ಮಾಡಿರ್ತಕ್ಕಂಥ ಅಕ್ಕಿಯನ್ನ ಒಂದು ಕಾಳ ಸಂತೆಗೆ ಮಾರಾಟ ಮಾಡ್ಲಿಕ್ಕೆ ಸಾಕಷ್ಟು ಬಡವರಿಗೆ ಅನುಕೂಲ ಆಗ್ಲಂತ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನ ಈ ಒಂದು ದಂಧೆಕೋರರು ಏನು ಅಕ್ಕಿ ಮಾರಾಟ ಮಾಡ್ತಕ್ಕಂಥ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡ್ಬೇಕಂತ ಸಾಕಷ್ಟು ಬಾರಿ ಒಂದು ಸದನದಲ್ಲಿ ಕೂಡ ಒಂದು ಏನಪ್ಪಾ ಅಂದ್ರೆ ಚರ್ಚೆ ಆಗಿರುವಂತದ್ದು. ಅಂತದ್ರಲ್ಲಿ ಈ ದಂಧೆಕೋರರು ಏನ್ ಮಾಡ್ತಾರೆ, ಒಂದು ಬಡವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಆ ಬಡವರನ್ನ ಒಂದು ಮನವೊಲಿಸಿ ಅವ್ರ ಇರ್ತಕ್ಕಂಥ ಒಂದು ಹಣಕ್ಕಾಗಿ ಅವ್ರನ್ನ ಬೇಡಿಕೆ ಇಡಿಸಿ ಅದನ್ನ ಒಂದು ಅಕ್ಕಿಯನ್ನ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿರ್ತಕ್ಕಂಥ ಅಕ್ಕಿ ಎಷ್ಟು ಕೊಡ್ತಾರೆ ಅಪ್ಪ ದುಡ್ಡಪ್ಪ ಅಂದ್ರೆ ಕೇವಲ ಒಂದು ಏನಪ್ಪಾ ಅಂತಂದ್ರೆ ಒಂದು ಕೆಜಿಗೆ 12 ರೂಪಾಯಿ 13 ರೂಪಾಯಿನ ಕೊಟ್ಟನ್ನ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡತಕ್ಕಂಥ ಒಂದು ಅಕ್ಕಿಯನ್ನ ಏನಪ್ಪಾ ಅಂದ್ರೆ ಒಂದು ರಾಜ್ಯದಿಂದ ರಾಜ್ಯಕ್ಕೆ ಸಾಗಾಟನೆ ಮಾಡ್ತಾರೆ. ಅದು ರಾಜ್ಯದಿಂದ ರಾಜ್ಯಕ್ಕೆ ಸಾಗಾಟನೆ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಇಲ್ಲಿರ್ತಕ್ಕಂಥ ಫುಡ್ ಅಂದ್ರೆ ಆಹಾರ ಮತ್ತು ಏನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅವರೆಲ್ಲ ಗಮನಕ್ಕೆ ಇರಬೇಕಾಗತ್ತೆ. ಆ ಆಹಾರ ಏನೊಂದು ಡಿಪಾರ್ಟ್ಮೆಂಟ್ನವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದ. KH ಮುನಿಯಪ್ಪನವರೇ ತಾವು ಮೊನ್ನೆ ತಾನೇ ಹುಬ್ಬಳ್ಳಿಗೆ ಬಂದಿದ್ರಿ. ಹುಬ್ಬಳ್ಳಿಗೆ ಬಂದಾಗ ಈ ಪ್ರಶ್ನೆ ಏನಪ್ಪಾ ಪತ್ರಕರ್ತರು ಎದ್ದಾಗ ಇದನ್ನ ನಿರ್ದಾಕ್ಷಿಣ್ಯವಾಗಿ ಅಂತವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿರ್ತೀರಿ. ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್ ಇದ್ರ ಮೇಲೆ? ಇದು ಏನಪ್ಪಾ ಅಂತಂದ್ರೆ ಒಂದು ಅವರು ಹಾವೇರಿ ಮೂಲದಲ್ಲಿರ್ತಕ್ಕಂಥ ಒಂದು APMC ಇರ್ತಕ್ಕಂಥ ಒಂದು ಅವರ ಹೆಸರೇ ಈಗಾಗಲೇ ಪೊಲೀಸರು ತಿಳಿಸ್ತಾರೆ. ತದನಂತರದಲ್ಲಿ ನಿಮಗೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೇವೆ. ಇದು ಯಾರ ಗಾಡಿ ಏನೋ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತೇನೆ. ಇದು ಮತ್ತೊಂದು ಗಾಡಿ ಇದೆ. ಈ ಗಾಡಿ ಏನಪ್ಪಾ ಅಂತಂದ್ರೆ ಒಂದು ಸುಮಾರು ಈ ಗಾಡಿ ತುಂಬೆಲ್ಲ ಈ ಒಂದು ಪಡಿತರ ಅಂದ್ರೆ ಬಡವರಿಗೆ ಮುಟ್ತಕ್ಕಂಥ ಅಕ್ಕಿನೇ ಅದೇ. ಯಾಕಂದ್ರೆ ಡೈರೆಕ್ಟ್ ಆಗಿ ಇದು ಗುಜರಾತ್ಗೆ ಹೋಗ್ತಾ ಇರುವಂತದ್ದು. ಗುಜರಾತ್ಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಯ ಒಂದು ಬೆಂಡಿಗೇರಿ ಒಂದು ಪೊಲೀಸರು ಈ ಒಂದು ಕಾರ್ಯಾಚರಣೆ ಮಾಡುವಂತದ್ದು. ಈ ಸಾಕಷ್ಟು ಏನಪ್ಪಾ ಅಂತಂದ್ರೆ ಈ ರೀತಿ ಸಾಕಷ್ಟು ಗಾಡಿಗಳು ಹೋಗುತ್ತೆ, ದಿನಪ್ರತಿ ಗಾಡಿಗಳು ಹೋಗುತ್ತೆ. ಇದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಇದು ಒಂದು ದಿವಸದ್ದಲ್ಲ. ಈ ರೀತಿ ಸಾಕಷ್ಟು ದಂಧೆಕೋರರು ದಂಧೆಯನ್ನ ಮಾಡ್ತಾ ಇದಾರೆ. ಯಾವ ರೀತಿ ಏನಪ್ಪಾ ಅಂತ ದಂಧೆ ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಗೊತ್ತಿದ್ರು ಕೂಡ ಇವು ದಂಧೆಕೋರರಿಗೆ ಏನೂ ಮಾಡ್ಲಿಕ್ಕೆ ಆಗ್ಲಾರ್ದಂತ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಿದೆ. ಆ ವ್ಯವಸ್ಥೆ ಯಾಕಪ್ಪ ಇವ್ರನ್ನ ಎದುರು ಹಾಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಒಂದು ಏನು ಅಧಿಕಾರಿಗಳು ಒಂದು ಆ ರೀತಿ ಒಂದು ಮಾಹಿತಿ ಕೊಡ್ತಾರೆ. ಅಂದ್ರೆ ಇದಕ್ಕೆ ಕೊನೆ ಯಾವಾಗ ಸರ್? ಇದಕ್ಕೆ ಇವು ದಂಧೆಕೋರರ ಮೇಲೆ ಆಕ್ಷನ್ ಯಾವಾಗ? KH ಮುನಿಯಪ್ಪನವರೇ ದಯವಿಟ್ಟು ಈ ಸುದ್ದಿಯನ್ನು ತಾವು ಗಮನಿಸಿ. ಈ ಸುದ್ದಿಯನ್ನು ಗಮನಿಸಿ ಇಂಥ ಒಂದು ದಂಧೆಕೋರರ ಮೇಲೆ ತಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಕರ್ನಾಟಕ ಟಿವಿ ನಿರಂತರವಾಗಿ ಈ ಸುದ್ದಿಯನ್ನ ಬಿತ್ತರಿಸುತ್ತೆ. ನಾವು ಬಿಡಲ್ಲ ಸ್ವಾಮಿ. ಯಾಕಂದ್ರೆ ಬಡವರಿಗೆ ಹೋಗ್ತಕ್ಕಂಥ ಅಕ್ಕಿಯನ್ನ ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡ್ಲಿಕ್ಕೆ ಇವ್ರು ಯಾರ್ರಿ? ಇವ್ರು ಯಾರಂತ? ಯಾಕಂದ್ರೆ ಅಲ್ಲಿ ಒಂದು ಹೇಳ್ತಾ ಇದ್ರು, ಇಲ್ಲಿರ್ತಕ್ಕಂಥ 13 ರೂಪಾಯಿ 14 ರೂಪಾಯಿ ಕೊಟ್ಟು ಕೆಜಿಯನ್ನ ಪರ್ಚೇಸ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ 45 ರೂಪಾಯಿ ಒಂದು ಕೆಜಿ ಮಾರ್ತಾರಂತೆ. KH ಮುನಿಯಪ್ಪನವರೇ ಇದೆಲ್ಲ ನೀವು ಗಮನಕ್ಕಿಲ್ವಾ? ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಏನ್ ಮಾಡ್ತಾ ಇದೆ?
ಏನ್ ಮಾಡ್ತಾ ಇದಾರೆ? ದಯವಿಟ್ಟು ಎಲ್ಲರೂ ಕೂಡ ಗಮನಿಸಿ, ಇದು ನಿರ್ದಾಕ್ಷಿಣ್ಯವಾಗಿ ತಾವು ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಕರ್ನಾಟಕ ಟಿವಿಯಿಂದ ಮತ್ತೆ ಏನಪ್ಪಾ ಅಂದ್ರೆ ಇದನ್ನ ಕಾರ್ಯಾಚರಣೆ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆನ ಮತ್ತೆ ನಾವು ಮುಂದುವರಿಸ್ತೇವೆ. ಇದನ್ನ ಮಾಡದೇ ಇದ್ದ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳದೆ ಇದ್ರೆ ಇದು ನಮ್ಮ ಏನಪ್ಪಾ ಸಾಕಷ್ಟು ಸಾರ್ವಜನಿಕರು ಇದರ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.